ದಿನಾಂಕ 18ರಂದು ಕಂಠೀಬಸವೇಶ್ವರ ದೇವರ ಪಲ್ಲಕ್ಕಿ ಉತ್ಸವವನ್ನು ಪ್ರತಿದಿನ 5 ದಿನಗಳ ಕಾಲ ಸತತವಾಗಿ ಕೊಡದೂರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಸಾಗುತ್ತದೆ. ಅದೇ ರೀತಿಯಾಗಿ 21ನೇ ತಾರೀಕು ಮುಂಜಾನೆ 11 ಗಂಟೆಯಿಂದ 4 ಗಂಟೆ 5-6 ಗಂಟೆವರೆಗೆ ಪ್ರಸಾದ ವ್ಯವಸ್ಥೆ. 22ನೇ ತಾರೀಕು ಮುಂಜಾನೆ 8 ಗಂಟೆ ಅಗ್ಗಿ ಪ್ರವೇಶ ಮತ್ತು ಸಂಜೆ 6:30ಕ್ಕೆ ರಥೋತ್ಸವ. ಅದೇ ರೀತಿಯಾಗಿ ಮರುದಿನ 23ನೇ ತಾರೀಕು ಸಂಜೆ 6ರಿಂದ ರಾತ್ರಿ 11ವರೆಗೆ ತಾಯಿ ಆದಿಶಕ್ತಿ ಮರ್ಗಮ್ಮ ದೇವಿಯ ಮೆರವಣಿಗೆ ಇರುತ್ತದೆ. 24ನೇ ತಾರೀಕು ನೈವೇದ್ಯ ಮತ್ತು ಕುಸ್ತಿ ಇರುತ್ತದೆ. ಮೇನ್ ಕಾರ್ಯಕ್ರಮ ಎಂದಿರುತ್ತೆ ನಮ್ಮದು ಮೇನ್ 23 ಮತ್ತು 22, 23 ಮೇನ್ ಇಂಪಾರ್ಟೆಂಟ್. 22 ಮತ್ತು 23 ನಮ್ಮ ಕಾರ್ಯಕ್ರಮಗಳು. ಎಲ್ಲಿಂದ ಜನ ಎಲ್ಲಿಂದ ಬರ್ತಾರೆ? ಆಂಧ್ರ ಮತ್ತು ಮಹಾರಾಷ್ಟ್ರ ಮತ್ತು ತೆಲಂಗಾಣ 3 ವಿವಿಧ ರಾಜ್ಯಗಳಿಂದ ಹಲವಾರು ಭಕ್ತಾದಿಗಳು ಇರ್ತಾರೆ. ಕಲ್ಯಾಣ ಕರ್ನಾಟಕ ಭಾಳ ಪ್ರಸಿದ್ಧವಾದಂಥ ದೇವಸ್ಥಾನ ಆಗಿರ್ತದೆ. ನಮ್ಮ ಡಿಸ್ಟಿಕ್ದಾಗ ಫಸ್ಟ್ ಎಷ್ಟು ಜನಸಂಖ್ಯೆ ಸೇರ್ತಕ್ಕಂಥ ದೇವಸ್ಥಾನ ಇದೆ. 3 ವರ್ಷಕ್ಕೊಮ್ಮೆ ಆಗ್ತದೆ. ಇದು ಆಲ್ರೆಡಿ ಎಲ್ಲ ಸಮಾಜದವರು ಯಾವುದೇ ಪಕ್ಷ ಭೇದ ಇಲ್ಲದೇ ಎಲ್ಲ ಸಮಾಜದವರು ಎಲ್ಲರೂ ಕೂಡಿ ಒಗ್ಗಟ್ಟಿನ ಈ ಒಂದು ಜಾತ್ರೆಯನ್ನು ನಡೆಸ್ಕೊತೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ಶರಣು ಚಂದ್ರ ಅಂತ. ಅನ್ನೋರಾದಂಥ ಶರಣು ಚಂದ್ರ ಹೇಳಿ ಸವಿಸ್ತರವಾಗಿ ಎಲ್ಲ ಹೇಳಿದ್ದಾರೆ. ನಾವೇನು ಹೇಳೋದು ಅದರಲ್ಲಿಲ್ಲ. ಎಲ್ಲ ಭಕ್ತಾದಿಗಳಲ್ಲಿ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ 22ನೇ ತಾರೀಕು ವಿಶೇಷವಾಗಿ ಮದ್ದು ಸುಡೋದು. ಹೈದ್ರಾಬಾದಿಂದ ವಿಶೇಷವಾಗಿ ಮದ್ದು ಸುಡ್ತಾ ಇದ್ದೀವಿ. ಅದೇ ರೀತಿ ಪ್ರತಿ ವರ್ಷವೂ ಕೂಡ ಇಲ್ಲೇ ಲೈಟಿಂಗ್ ಹೇಳ್ತಾ ಇದ್ದೀವಿ. ಈ ವರ್ಷ ತುಮಕೂರಿಂದ ವಿಶೇಷವಾಗಿ ನಮ್ಮ ಕಮಿಟಿ ಕಡೆಯಿಂದ ಭೀಮಾಶಂಕರ್ ಮಾಲಿ ಪಾಟೀಲ್ ಅವರು, ನಮ್ಮ ಉಪಾಧ್ಯಕ್ಷರ ಗಣಪತಿ ಅವರು ಮತ್ತು ಶಿಲಂಗೌಡ ಪೊಲೀಸ್ ಪಾಟೀಲ್ ಅವರು ವಿಶೇಷವಾಗಿ ತುಮಕೂರಿಂದ ಲೈಟಿಂಗ್ಸ್ ತರಿಸಿದ್ದಾರೆ. ಆಯಿತು. 23ನೇ ತಾರೀಕು ವಿಶೇಷವಾಗಿ ತಾಯಿ ಮರ್ಗಮ್ಮ ಅವರ ಸುಮಾರು ಒಂದು ಗೊಂಬೆ ಕಟ್ಗೆ 5 ಕ್ವಿಂಟಲ್ ಇರುತ್ತೆ. ಅದು 5 ಕ್ವಿಂಟಲ್ ಗೊಂಬೆ ಕಟ್ಗೆ 2-3 ಜನನೇ ಎತ್ಕೊಂಡು ಅದು ದೇವಿ ಶಕ್ತಿನೋ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ನಮ್ಮ ಹಿರಿಯರು ಗೊತ್ತಿಲ್ಲ. ಎಲ್ಲ ಆ ದೇವಿ ಶಕ್ತಿಯಿಂದ 4-5 ಜನನೇ ಎತ್ಕೊಂಡು ಬಡಿಗೆರ ಮನೆಯಿಂದ ನಡಗಟ್ಟಿವರೆಗೂ ಕೈಯಲ್ಲಿ ಎತ್ಕೊಂಡು ಬಂದು ನಮ್ಮ ಟ್ರ್ಯಾಕ್ಟರ್ ವಾಹನದಲ್ಲಿ ಕೂಡಿಸಿ ಮೆರವಣಿಗೆ ಮಾಡ್ಕೊಂಡು ಬರ್ತೀವಿ. ಅದು ಅದ್ಭುತವಾಗಿರುತ್ತೆ. ಅದು 23ನೇ ತಾರೀಕು ವಿಶೇಷವಾಗಿ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಜನರು ಬರ್ತಾರೆ. ಎಲ್ಲ ಸದ್ಭಕ್ತಿಗಳು ಬಂದು ತಾಯಿ ದೇವಿ ದರ್ಶನ ಪಡ್ಕೋಬೇಕಾಗಿ ವಿನಂತಿ. ಎಲ್ಲ ರೀತಿ ವ್ಯವಸ್ಥೆ. ನನ್ನ ಹೆಸರು ಶರಣು ಎಸ್ ಮಜ್ಗಿ ಅಂತ. ಅಧ್ಯಕ್ಷ ಏನಾಗೋ ಬಾರಪ್ಪ ನೀವು ಜಿಲ್ಲಾಲತ್ತಾರೆ ತಾಟ ಬರ್ರಿ ಗುರುಗಳ ಗಣಪತಿ ಅಣ್ಣ ಮುಂದೆ ಬರ್ರಿ. ಮಾಡಿ ಪರವಾಗಿಲ್ಲ. ಪೋಸ್ಟ್